ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಗ್ರಾಮಕ್ಕೆ ನಾಂದಿ ಹಾಡಿದೆ ಈ ಒಂದು ಆತ್ಮಹತ್ಯೆ ಪ್ರಕರಣ. ಆಡಳಿತ ಪಕ್ಷ ವಿಪಕ್ಷಗಳ ನಡುವೆ ಕೆಸರಚಾಟ ಜೋರಾಗಿದೆ. ಶಾಸಕರ ಹೆಸರಲ್ಲಿ ಎಫ್ಐಆರ್ ಹಾಕಿದ್ರೆ ಏನ್ ತಪ್ಪು, ಯಾಕೆ ಹಾಕಿಲ್ಲ ಅನ್ನುವಂಥದ್ದೇ ಈಗ ಬಿಜೆಪಿ ಅವರು ಮಾಡ್ತಾ ಇರೋ ಪ್ರಶ್ನೆ. ಡೆತ್ ನೋಟ್ ಅಲ್ಲಿ ಇವರೆಲ್ಲರ ಹೆಸರಿದೆ. ಎಲ್ಲರ ಹೆಸರನ್ನ ಆ ಮೃತ ವಿನಯ್ ಉಲ್ಲೇಖ ಮಾಡಿದ್ದಾರೆ. ನೀವ್ಯಾಕೆ ಅವ್ರ ಹೆಸರು ಹಾಕಿಲ್ಲ ಅಂತ ಬಿಜೆಪಿ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈ ಪೊನ್ನಣ್ಣ ಮಂತರಗೌಡ ಹೆಸರು ಯಾಕಿಲ್ಲ? ಸರ್ಕಾರದ ಒತ್ತಡಕ್ಕೆ ಮಣಿದು ಹೆಸರು ಸೇರಿಸಿಲ್ವಾ? ನಿಮ್ಮ ಕೆಟ್ಟ ರಾಜಕಾರಣ ಬಿಡಿ, ವಿನಯ್ಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ಪರಿಷತ್ನ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ಕಿಡಿಕಾರಿದ್ದಾರೆ. ಇವತ್ತು ಶಾಸಕರ ಹೆಸರನ್ನ ವಿನಯ್ ಅವರು ಪ್ರಸ್ತಾಪ ಮಾಡಿಲ್ಲ ಅಂದರೆ ನಾವೇನಾದರೂ ಯಾರ ಮೇಲಾದರೂ ನಾವು ಪ್ರಸ್ತಾಪ ಮಾಡೋ ಅವಶ್ಯಕತೆ ನಮಗಿತ್ತ? ಇದನ್ನ ನನಗೆ ಆ ಒಂದು ಪತ್ರ ಈಗ ಬಂದಿರೋದನ್ನು ನೋಡಿದರೆ ಕರಳು ಕಿತ್ತು ಬರ್ತದೆ. ತನ್ನ ಮಗಳ ಬಗ್ಗೆ ಆತ ಮಾತಾಡಿರ್ತಕ್ಕಂಥ ಮಾತುಗಳು, ತನ್ನ ಹೆಂಡತಿಯ ಬಗ್ಗೆ ಮಾತಾಡಿರ್ತಕ್ಕಂಥದ್ದು, ಕಳೆದ ಅವರ ಇದರಲ್ಲಿ ಕೂಡ ತಾಯಿಯನ್ನು ನಾನು 2 ತಿಂಗಳಾದರೂ ಒಂದು ಮಾತಾಡಿಸಿಲ್ಲ, ಇಷ್ಟು ಚಿತ್ರ ಹಿಂಸೆ ನನಗೆ ಕೊಟ್ಟಿದ್ದಾರೆ ಅನ್ನೋದು. ಈ ಹಿಂಸೆ ನೀವು ಕೊಡದೇ ಇದ್ದರೆ, ಆತನ ಆತ್ಮಹತ್ಯೆ ಆಗದೇ ಇದ್ದರೆ ನಿಮ್ಮ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ನಮಗೇನು ಅಧಿಕಾರ ಇತ್ತು? ಯಾವುದೇ ಕಾರಣಕ್ಕೆ ಯಾರನ್ನೂ ನಿಂದಿಸ್ತಕ್ಕಂಥದ್ದು ಸರಿಯಲ್ಲ. ಈಗ ನಾವು ನಿಮ್ಮ ಹೆಸರನ್ನು ಹೇಳಿಲ್ಲ. ಯಾವ ವಿನಯ್ ಅವರು ಇವತ್ತು ಪ್ರಾಣತ್ಯಾಗ ಮಾಡ್ಕೊಂಡಿದ್ದಾರೋ ಅವರೇ ಪ್ರಸ್ತಾಪ ಮಾಡಿ ನಿಮ್ಮ ಹೆಸರುಗಳನ್ನು ಹೇಳಿದ್ದಾರೆ. ಈಗ ಶಾಸಕರು ತಾವು ಅದರ ಜವಾಬ್ದಾರಿಯನ್ನು ಹೊರಬೇಕು. ಸಾವಿನ ಮನೆಯಲ್ಲಿ ರಾಜಕಾರಣ ಎಲ್ಲಿದೆ ಇಲ್ಲಿ? ಅಂದರೆ ನಿಮ್ಮಿಂದಾಗಿ ಒಬ್ಬರು ಸಾವಾದರೂ ಕೂಡ ಯಾರು ಪ್ರಶ್ನೆ ಮಾಡಬಾರ್ದ? ಅದು ರಾಜಕಾರಣ ಆಗುತ್ತಾ? ಈ ಕೆಟ್ಟ ರಾಜಕಾರಣ ನೀವ್ಯಾಕೆ ಮಾಡಿದ್ರಿ? ಮೊದಲು ನಾನು ಕೆಲವು ಮುಖಂಡರುಗಳ ನಾಲಿಗೆಯನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಇಂಥ ತುಚ್ಛ ಕೆಟ್ಟ ನಾಲಿಗೆಗಳನ್ನು ಅರಿಬಿಡುವಂಥ ಕೆಲಸ ಮಾಡಬೇಡಿ. ಇದು ಸಾವಿನ ಮನೆ ರಾಜಕಾರಣ ಅಲ್ಲ. ಸಾವಿಗೆ ಉತ್ತರ ಕೊಡಬೇಕಾಗಿದೆಯಲ್ಲ, ಇದು ಪ್ರಶ್ನೆ ಮಾಡಿದಾಗ ಉತ್ತರ ಕೊಡೋದು ನಿಮ್ಮ ಜವಾಬ್ದಾರಿ. ನಿಮ್ಮ ಹೆಸರು ಬಂದಾಗ ನೀವು ಸಾವಿನ ಮನೆ ರಾಜಕಾರಣ ಅಂತೀರಿ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ? ಒಂದು ಪ್ರಶ್ನೆ ಏನಂತಂದ್ರೆ, ಈಗ ಯಾರು ವಿರುದ್ಧ ಆರೋಪ ಬರುತ್ತೆ, ಡೆತ್ ನೋಟಲ್ಲಿ ಹೆಸರು ಬರೀತಾರೆ. ಈಗ ಸಿದ್ದರಾಮಯ್ಯ ಅವರ ಹೆಂಡತಿಯ ವಿರುದ್ಧನೂ ಎಫ್ಐಆರ್ ಆಯಿತು. ಮೂಢ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ಮಾಡಿದರು, ತನಿಖೆಯನ್ನು ಎದುರಿಸಿದರು, ಅವರು ಹೋಗಿಯೂ ಬಂದರು. ಸೊ ಈಗ ಇವ್ರ ಹೆಸರನ್ನ ಎಫ್ಐಆರ್ ಉಲ್ಲೇಖ ಮಾಡಿದರೆ ಇವರು ನಿರಪರಾಧಿ ಅಥವಾ ಇದರಲ್ಲಿ ಯಾವುದೇ ರೀತಿಯ ಪಾತ್ರ ಇರಲಿಲ್ಲ ಅಂತಂದರೆ ಯಾಕೆ ಈ ವಿಚಾರವಾಗಿ ಅವರು ಅಷ್ಟೊಂದು ಯಾಕೆ ಅದನ್ನು ಡಿಸ್ಟರ್ಬ್ ಆಗಬೇಕು? ಹೆಸರಿತ್ತು ಅಂತಂದರೆ ತನಿಖೆ ಎದುರಿಸಲಿ, ಇವರು ಅಪರಾಧ ಮಾಡಿಲ್ಲ, ಏನು ತಪ್ಪೇ ಮಾಡಿಲ್ಲ ಅಂತಂದರೆ ಆರೋಪ ಮುಕ್ತ ಆಗಲಿ. ಅದನ್ನೇ ಪೊನ್ನಣ್ಣ ಅವರಿಗೆ ಕೇಳಲಾಯಿತು. ಆಮೇಲೆ ಮತ್ತೊಂದು ಹೇಳ್ತೀನಿ ವೀಕ್ಷಕರೇ, ಪೊನ್ನಣ್ಣ ಅಂದರೆ ಯಾರು ಅಂತ ತುಂಬ ಜನ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದ್ದಿರ್ಬೋದು. AK ಸುಬ್ಬಯ್ಯ ಅವರ ಮಗ. ಜನಸಂಘದ ಕರ್ನಾಟಕದಲ್ಲಿ ಜನಸಂಘ ಆರಂಭ ಆದಾಗ ಅದರ ಪ್ರಥಮ ಅಧ್ಯಕ್ಷರಾಗಿದ್ದಂಥವ್ರು. ನಂತರ ಅದೇ BJP ಆಯಿತು, ಅದು ಬೇರೆ ವಿಚಾರ. AK ಸುಬ್ಬಯ್ಯ ಅಂತಂದರೆ ಒಂದು ಫೈರ್ ಬ್ರ್ಯಾಂಡ್, ಬೆಂಕಿ ಉಗುಳೋದು ಅಂತಂತಾರೆ. ಅವರು ತಮ್ಮ ಜೀವನದ ಕೊನೆ ಕಾಲ ತನಕ ಹೋರಾಟ. ಯಾಕಂದರೆ ಅವ್ರಿಗೊಂದು ವಿಶೇಷವಾದ ಸ್ಥಾನಮಾನ ಇದೆ. ಅವರ ಮಗ ಇವರು ಅಂತ ನಾನು ಹೇಳ್ತಿರೋದಷ್ಟೇ. ಇನ್ನೊಂದು ಮಂಥರಗೌಡ ಕಾಂಗ್ರೆಸ್ MLA, ಅವರ ತಂದೆ JDS MLA ಮಂಜುನಾಥ್ ಗೌಡ. ಮಂಥರಗೌಡರು ಕಾಂಗ್ರೆಸ್ MLA, ಅವರ ತಂದೆ JDS ಮಾಜಿ. ನೀವು ಮಂಜುನಾಥ್ ಗೌಡ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ವಾಲೆ ಮಂಜು, ಮಂಜಣ್ಣ, ಮಂಜು, ವಾಲೆ ಮಂಜು, ಆಮೇಲೆ ವಾಲೆ ಮಂಜು ಅಂದ್ರೆ ಮಾತ್ರ ಅರಕಲಗೂಡು MLA, ಅವರು JDS MLA, ಇವರು ಕಾಂಗ್ರೆಸ್ MLA. ಇಬ್ಬರದ್ದು ಒಂದು ಪರಿಚಯ ಹೇಳಿದೆ ನಾನು ಅಷ್ಟೇ. ಆಮೇಲೆ ಈ ವಿನಯ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇವರಿಬ್ಬರ ಹೆಸರನ್ನ ಬರೆದಿದ್ದಾರೆ, ಮತ್ತೊಬ್ಬರ ಹೆಸರನ್ನ ಬರೆದಿದ್ದಾರೆ. ಆದರೆ ಅಲ್ಲಿಯ ಇಶ್ಯೂ ಇದೆಯಲ್ಲ, ಒಂದು ವಾಟ್ಸಪ್ ಇಶ್ಯೂ ಕಿರಿಕಿರಿ ಆಯ್ತಂತೆ ಅಂದರೆ ನಾವು ಫೇಸ್ ಮಾಡಿರ್ತೀವಿ. ಆಮೇಲೆ ಅದರ ಅಡ್ಮಿನ್ಗೆ ಕಂಪ್ಲೇಂಟ್ ಕೊಟ್ಟರಂತೆ. ಇಲ್ಲಿ ಏನೋ ಒಂದು ಗಂಚಲ್ ನಡೆದಿದೆ ಅಲ್ಲಿ, ಆಯಿತಾ? ನಿಮಗೆ ಈಸಿ ಮೆಥಡ್ ಥರ ಇಲ್ಲ ಅದು, ಅರ್ಥ ಆಯ್ತಾ ನಿಮಗೆ? ಈಗ ಅದಕ್ಕೆ ಪೊನ್ನಣ್ಣ ಅವ್ರ ಹತ್ರ ಕೇಳಿದ್ರು ಮೊನ್ನೆ ಯಾರೋ, ಸರ್ ನಿಮ್ಮ ಹೆಸರು ಇದೆಯಲ್ಲ ಅಂತೇಳಿ ಡೆತ್ ನೋಟಲ್ಲಿ ಅಂತ. ಪೊನ್ನಣ್ಣ ಏನು ಹೇಳಿದ್ರು ಗೊತ್ತಾ? ಡೆತ್ ನೋಟ್ ಅಂದರೆ ಅವರು ಸಾಯುವಾಗ ಅವರ ಕಿಸೆಯಲ್ಲಿ ಸಿಕ್ಕಿದ್ರೆ ಅದು ಡೆತ್ ನೋಟು. ಇದು ಬೇಜಾನ್ ಗಟ್ಟಲೆ ಬರೆದಿದ್ದಾರೆ ಅವರು. ಇದು ಅವ್ರದ್ದು ಡೌಟ್ ಏನಿದೆ, ಬೇರೆಯವರೇ ಬರ್ದಿಟ್ಟವ್ರೆ, ಹಿಂಗೆಲ್ಲ ಇದೆ. ಅದು ಆರೋಪ ಪ್ರತ್ಯಾರೋಪ. ಅವರು ಲಾಯರ್ ಅಲ್ವಾ? ಅವ್ರು ಯಾರಿಗೆ ಲಾಯರು? ಕಾನೂನು ಸಲಹೆಗಾರ. ಯಾರಿಗೆ? CM ಏನು ಹೇಳ್ತಿರ್ತಾರೆ? ನಾನ್ ಲಾಯರು ಅಂತಿರ್ತಾರೆ. ಅವ್ರಿಗೆ ಕಾನೂನು ಸಲಹೆಗಾರರು ಅಂತಂದ್ರೆ ಇವ್ರ ತಲೆ ಎಷ್ಟು ಓಡ್ತಾ ಇರ್ಬೋದು? ಮೂಢ ಹಗರಣ ಬಂದಾಗ ಇಷ್ಟೆಲ್ಲ ಕಿರಿಕಿರಿ ಆಯ್ತಲ್ಲ. ಮೂಢ ಹಗರಣ ಏನು ಸರ್ ಅಂತಂದ್ರೆ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅವರು ಮೂಢ ಹಗರಣ ಆಯ್ತಾ? ಬನ್ನಿ ಈಗ ಅನುಕಾರ್ಯಪ್ಪ ಈಗಲೂ ಅದು ಎಲ್ಲಿ ತನಕ ಬಂದು ನಿಂತೆ. ಒಂದು
ಈಗ ಆತ್ಮಹತ್ಯೆ ವಿಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಪೊನ್ನಣ್ಣ ಅವ್ರನ್ನ ಮಾತಾಡಿದಾಗ ಪೊನ್ನಣ್ಣ ಹೇಳಿದ ಮಾತನ್ನು ಹೇಳಿದೆ. ಅಂದರೆ ಅವ್ರದ್ದು ಹೆಂಗಿದೆ ಅಂದರೆ ಇಲ್ಲ ಅದು ಡೆತ್ ನೋಟಲ್ಲ ಯಾರೋ ಬರೆದಿಟ್ಟಿದ್ದಾರೆ ಒಂದು ರೀತಿಯಲ್ಲಿ. ಆಮೇಲೆ ಈ ಸುಸೈಡ್ನ ಹಿನ್ನೆಲೆ ಇದೆಯಲ್ಲ, ಅದುವೇ ತುಂಬ ಡೌಟ್ ತರುವಂಥ ಸ್ಟೋರಿ ನನಗೆ. ನಾನು ಬಾಕಿ ವಿಚಾರಗಳನ್ನ ಕೇಳ್ತಾ ಇಲ್ಲ. ಅಲ್ರಿ ನಾಳೆ ಈಗ ನಮಗೆ ನಿಮಗೆ ಯಾರಿಗೆ ಆಗಿದೆ, ವಾಟ್ಸಪ್ಪಲ್ಲಿ ಏನೋ ಹಿಂಗೆ ಸ್ಟೋರಿ ಹಾಕಿದ್ದೀರಿ, ಅಡ್ಮಿನ್ ನೀನು ಬಾ ಕಂಪ್ಲೇಂಟ್ ಕೊಡ್ತೀನಿ, FIR ಆಗ್ತೀನಿ ಅಂತಂದ್ರೆ ನೀವೇ ಇವಾಗ ನೀನು ಹಿಂಗೆ ಹೇಳ್ತೀರಲ್ವ, ನಾನಾದ್ರೆ ನೀನಾದ್ರೆ ಏನು ರೀ FIRಗೆಲ್ಲ ನನಗೆ ನಾನೇನು ಮಾಡಿ ಫೇಸ್ ಮಾಡೋಣ, ಏನದು ಹೆಂಗೆ ಅದು ತಂದ್ಬಿಟ್ಟು ಅಂತ ಕೇಳಲ್ವ ನಾವು, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವ ಅದಕ್ಕೆ. ಸೊ ಹಾಗಿರುವಾಗ ಅಲ್ಲೇ ಸ್ವಲ್ಪ ಫಿಶ್ ಇದೆ, ಅದು ಸ್ಟೋರಿನೇ ಫಿಶ್ ಇದೆ. ಸೊ ಹಾಗಾಗಿ ಇದು ಸ್ವಲ್ಪ ಡೈರೆಕ್ಟಾಗಿ ಒಬ್ಬ ಯಾರು ಸಂಬಂಧ ಇಲ್ಲ ಡೈರೆಕ್ಟಾಗಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳುವಾಗ ಏನೋ ಒಂದು ಆಗುತ್ತೆ, ಅಥವಾ ರಾಜಕೀಯ ಇದೆ ಮತ್ತೊಂದು. ನಾನು ಅನುಕರಪ್ಪನ ಹತ್ರ ಕೇಳೋದು, ಅನುಕರಪ್ಪ ಮಡಿಕೇರಿಯಲ್ಲಿ ಈ ವಿಷಯ ಯಾವ ರೀತಿ ಪ್ರಸ್ತಾಪಗಳಾಗ್ತಾ ಇದೆ ಅಂತೇಳಿ, ಅವ್ರು ಸರಿ ಅಂತನಾ ಇವ್ರು ಸರಿ ಅಂತನಾ, ಒಂದು ಒಂದು ಏನಂತಾರೆ ಅದಕ್ಕೆ, ಯಾವ ರೀತಿ ಪೋಟ್ರೆ ಆಗ್ತದೆ ಅಲ್ಲ ಏನಂತಾರೆ ಅದಕ್ಕೆ, ಇದುವೇ ಕರೆಕ್ಟಪ್ಪ ಬಟ್ ಇವರು ಇದನ್ನು ಮಾಡ್ತಾ ಇಲ್ಲ, ಇದುವೇ ಕರೆಕ್ಟು ಬಟ್ ಇವರು ಇದನ್ನು ಮಾಡ್ತಾ ಇಲ್ಲ, ಆ ಥರ ಒಂದು ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ವಿಷಯ ಅಂತೇಳಿ, ಅಥವಾ ಈಗಲೂ ಕೂಡ ಅದ್ರ ಮೇಲೆ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಡೌಟ್ಗಳು ಆ ಥರ ಇದೆಯಾ? ಕನ್ಕ್ಲೂಷನ್ಗೆ ಬಂದಿದೆ. ಕನ್ಕ್ಲೂಷನ್ ತಾರ್ಕಿಕ ಅಂತ್ಯ. ಜಯಪ್ರಕಾಶ್, ಇದು ತಾರ್ಕಿಕ ಅಂತ್ಯಕ್ಕೆ ಸದ್ಯಕ್ಕಂತೂ ಬರುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇದು ರಾಜಕೀಯ ಕೆಸರಾಟಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಪೊನ್ನಣ್ಣ ಕೂಡ ಅದನ್ನು ಹೇಳ್ತಿದ್ದಾರೆ. ಅವರು ಡೆತ್ ನೋಟ್ ಇಲ್ಲ, ವಾಟ್ಸಪ್ಪಲ್ಲಿ ಬರೆದಿದ್ದಾರೆ. ಅವರು ಎಷ್ಟು ಹೊತ್ತಿಗೆ ಸುಸೈಡ್ ಮಾಡ್ಕೊಂಡಿದ್ದಾರೆ, ಯಾವ ಟೈಮಲ್ಲಿ ಇದು ವಾಟ್ಸಪ್ಪಲ್ಲಿ ಬೇರೆ ಫಾರ್ವರ್ಡ್ ಆಗಿದೆ, ಅದನ್ನೆಲ್ಲ ತನಿಖೆಯಿಂದ ಗೊತ್ತಾಗುತ್ತೆ. ತನಿಖೆಗೆ ಮೊದಲೇ ಇವರು ಯಾಕೆ ಈ ರೀತಿ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು. ಮತ್ತೆ KG ಬೋಪಯ್ಯ ವಿರುದ್ಧ ಅವರು ನಿನ್ನೆ ಒಂದು ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಯಾಕೆಂದರೆ ತನಿಖಾಧಿಕಾರಿಗಳಿಗೆ ಕರೆ ಮಾಡಿ ಇದು ಒತ್ತಡವನ್ನು ಹೇರಿದ್ದಾರೆ KG ಬೋಪಯ್ಯ ಅಂತ ಹೇಳುವಂಥದ್ದು ಪೊನ್ನಣ್ಣವರಿಗೆ ಆರೋಪ ಮಾಡಿರುವಂಥದ್ದು. ನಿನ್ನೆ ನಾವು ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಅಧಿಕಾರ ಇದೆ, ನಾವು ಇದುವರೆಗೂ ಯಾರಿಗೂ ಕರೆ ಮಾಡಿಲ್ಲ ಈ ಬಗ್ಗೆ. ಆದರೆ ಬೋಪಯ್ಯ ಅವರು ಹೇಳಿದ್ದಾರೆ. ಅಂದರೆ ಬೋಪಯ್ಯನವರು ಮತ್ತೆ ವಿರಾಜಪೇಟೆ MLA ಟಿಕೆಟ್ ಸಿಗುತ್ತೆ ಅಂತ ಕನಸು ಕಾಣ್ತಿದ್ದಾರೆ. ಅವರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ BJP ಅವರು ಅವರಿಗೆ ಅಂತ ಹೇಳುವಂಥದ್ದು ಒಂದು ಇದು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇವತ್ತು BJP ಅವರು ಅವ್ರು ಕೌಂಟರ್ ಕೊಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿ 11:30 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. KG ಬೋಪಯ್ಯ ಕೂಡ ಪತ್ರಿಕಾಗೋಷ್ಠಿಗೆ ಬರ್ತಾರೆ. ಮತ್ತು ನಾಡಿದ್ದು 9ಕ್ಕೆ ಇಲ್ಲಿ ಮತ್ತೆ BJP ಪ್ರತಿಭಟನೆ ಇದೆ. BJP ರಾಜ್ಯಾಧ್ಯಕ್ಷ ಪ್ರತಿಭಟನೆ ಇದೆ. ಅದರ ಬಗ್ಗೆ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಡೆತ್ ನೋಟ್ ಆಡಿಯೋ ಪ್ರಾಬ್ಲಮ್ ಕಿರಿಕಿರಿ ಆಯ್ತಂತೆ ಅಂದರೆ ಸಾವಿರ ನಾವು ಫೇಸ್ ಮಾಡಿರ್ತೀವಿ. ಆಮೇಲೆ ಅದರ ಅಡ್ಮಿನ್ಗೆ ಕಂಪ್ಲೇಂಟ್ ಕೊಟ್ರಂತೆ. ಇಲ್ಲಿ ಏನೋ ಒಂದು ಗಂಚಲ್ ನಡೆದಿದೆ ಅಲ್ಲಿ, ಆಯಿತಾ? ನಿಮಗೆ ಈಸಿ ಮೆಥಡ್ ಥರ ಇಲ್ಲ ಅದು, ಅರ್ಥ ಆಯ್ತಾ ನಿಮಗೆ? ಈಗ ಅದಕ್ಕೆ ಪೊನ್ನಣ್ಣ ಅವ್ರ ಹತ್ರ ಕೇಳಿದ್ರು ಮೊನ್ನೆ ಯಾರೋ, ಸರ್ ನಿಮ್ಮ ಹೆಸರು ಇದೆಯಲ್ಲ ಅಂತೇಳಿ ಡೆತ್ ನೋಟಲ್ಲಿ ಅಂತ. ಪೊನ್ನಣ್ಣ ಏನು ಹೇಳಿದ್ರು ಗೊತ್ತಾ, ಡೆತ್ ನೋಟ್ ಅಂದರೆ ಅವರು ಸಾಯುವಾಗ ಅವರ ಕಿಸೆಯಲ್ಲಿ ಸಿಕ್ಕಿದ್ರೆ ಅದು ಡೆತ್ ನೋಟು. ಇದು ಬೇಜಾನ್ ಗಟ್ಟಲೆ ಬರೆದಿದ್ದಾರೆ ಅವರು. ಇದು ಅವ್ರದ್ದು ಡೌಟ್ ಏನಿದೆ, ಬೇರೆಯವರೇ ಬರ್ದಿಟ್ಟವ್ರೆ ಹಿಂಗೆಲ್ಲ ಇದೆ. ಅದು ಆರೋಪ ಪ್ರತ್ಯಾರೋಪ. ಅವರು ಲಾಯರ್ ಅಲ್ವಾ? ಅವ್ರು ಯಾರಿಗೆ ಲಾಯರ್? ಕಾನೂನು ಸಲಹೆಗಾರ. ಯಾರಿಗೆ? ಸಿಎಂಗೆ. ಸಿಎಂ ಏನು ಹೇಳ್ತಿರ್ತಾರೆ? ನಾನ್ ಲಾಯರು ಅಂತಿರ್ತಾರೆ. ಅವ್ರಿಗೆ ಕಾನೂನು ಸಲಹೆಗಾರರು ಅಂತಂದ್ರೆ ಇವ್ರ ತಲೆ ಎಷ್ಟು ಓಡ್ತಾ ಇರ್ಬೋದು. ಮೂಢ ಹಗರಣ ಬಂದಾಗ ಇಷ್ಟೆಲ್ಲ ಕಿರಿಕಿರಿ ಆಯ್ತಲ್ಲ. ಮೂಢ ಹಗರಣ ಏನು ಸರ್ ಅಂತಂದ್ರೆ, ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಂತಂದ್ರೆ ಅವರು ಮೂಢ ಹಗರಣ ಆಯ್ತಾ. ಬನ್ನಿ ಈಗ ಅನುಕಾರ್ಯಪ್ಪ ಈಗಲೂ ಅದು ಎಲ್ಲಿ ತನಕ ಬಂದು ನಿಂತೆ. ಒಂದು ಈಗ ಆತ್ಮಹತ್ಯೆ ವಿಚಾರದಕ್ಕೆ ಸಂಬಂಧಪಟ್ಟ ಹಾಗೆ ಪೊನ್ನಣ್ಣ ಅವ್ರನ್ನ ಮಾತಾಡಿದಾಗ ಪೊನ್ನಣ್ಣ ಹೇಳಿದ ಮಾತನ್ನು ಹೇಳಿದೆ. ಅಂದರೆ ಅವ್ರದ್ದು ಹೆಂಗಿದೆ ಅಂದರೆ ಇಲ್ಲ ಅದು ಡೆತ್ ನೋಟಲ್ಲ ಯಾರೋ ಬರೆದಿಟ್ಟಿದ್ದಾರೆ ಒಂದು ರೀತಿಯಲ್ಲಿ. ಆಮೇಲೆ ಈ ಸುಸೈಡ್ನ ಹಿನ್ನೆಲೆ ಇದೆಯಲ್ಲ, ಅದುವೇ ತುಂಬ ಡೌಟ್ ತರುವಂಥ ಸ್ಟೋರಿ ನನಗೆ. ನಾನು ಬಾಕಿ ವಿಚಾರಗಳನ್ನ ಕೇಳ್ತಾ ಇಲ್ಲ. ಅಲ್ರಿ ನಾಳೆ ಈಗ ನಮಗೆ ನಿಮಗೆ ಯಾರಿಗೆ ಆಗಿದೆ, ವಾಟ್ಸಪ್ಪಲ್ಲಿ ಏನೋ ಹಿಂಗೆ ಸ್ಟೋರಿ ಹಾಕಿದ್ದೀರಿ, ಅಡ್ಮಿನ್ ನೀನು ಬಾ ಕಂಪ್ಲೇಂಟ್ ಕೊಡ್ತೀನಿ, FIR ಆಗ್ತೀನಿ ಅಂತಂದ್ರೆ ನೀವೇ ಇವಾಗ ನೀನು ಹಿಂಗೆ ಹೇಳ್ತೀರಲ್ವ, ನಾನಾದ್ರೆ ನೀನಾದ್ರೆ ಏನು ರೀ FIRಗೆಲ್ಲ ನನಗೆ ನಾನೇನು ಮಾಡಿ ಫೇಸ್ ಮಾಡೋಣ, ಏನದು ಹೆಂಗೆ ಅದು ತಂದ್ಬಿಟ್ಟು ಅಂತ ಕೇಳಲ್ವ ನಾವು, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾವ ಅದಕ್ಕೆ. ಸೊ ಹಾಗಿರುವಾಗ ಅಲ್ಲೇ ಸ್ವಲ್ಪ ಫಿಶ್ ಇದೆ, ಅದು ಸ್ಟೋರಿನೇ ಫಿಶ್ ಇದೆ. ಸೊ ಹಾಗಾಗಿ ಇದು ಸ್ವಲ್ಪ ಡೈರೆಕ್ಟಾಗಿ ಒಬ್ಬ ಯಾರು ಸಂಬಂಧ ಇಲ್ಲ ಡೈರೆಕ್ಟಾಗಿ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಹೇಳುವಾಗ ಏನೋ ಒಂದು ಆಗುತ್ತೆ, ಅಥವಾ ರಾಜಕೀಯ ಇದೆ ಮತ್ತೊಂದು. ನಾನು ಅನುಕಾರ್ಯಪ್ಪನ ಹತ್ರ ಕೇಳೋದು, ಅನುಕಾರ್ಯಪ್ಪ ಮಡಿಕೇರಿಯಲ್ಲಿ ಈ ವಿಷಯ ಯಾವ ರೀತಿ ಪ್ರಸ್ತಾಪಗಳಾಗ್ತಾ ಇದೆ ಅಂತೇಳಿ, ಅವ್ರು ಸರಿ ಅಂತನಾ ಇವ್ರು ಸರಿ ಅಂತನಾ, ಒಂದು ಒಂದು ಏನಂತಾರೆ ಅದಕ್ಕೆ, ಯಾವ ರೀತಿ ಪೋಟ್ರೆ ಆಗ್ತದೆ ಅಲ್ಲ ಏನಂತಾರೆ ಅದಕ್ಕೆ, ಇದುವೇ ಕರೆಕ್ಟಪ್ಪ ಬಟ್ ಇವರು ಇದನ್ನು ಮಾಡ್ತಾ ಇಲ್ಲ,
ಇದುವೇ ಕರೆಕ್ಟ್, ಬಟ್ ಇವರು ಇದನ್ನು ಮಾಡ್ತಾ ಇಲ್ಲ. ಆ ಥರ ನೈಜ ಒಂದು ಸ್ಥಿತಿ. ತಾರ್ಕಿಕ ಅಂತ್ಯಕ್ಕೆ ಬಂದಿದೆಯಾ ವಿಷಯ ಅಂತೇಳಿ, ಅಥವಾ ಈಗಲೂ ಕೂಡ ಅದ್ರ ಮೇಲೆ ಸ್ವಲ್ಪ ಇದ್ರ ಮೇಲೆ ಸ್ವಲ್ಪ ಡೌಟ್ಗಳು ಆ ಥರ ಇದೆಯಾ? ಕನ್ಕ್ಲೂಷನ್ಗೆ ಬಂದಿದೆ. ಕನ್ಕ್ಲೂಷನ್ ತಾರ್ಕಿಕ ಅಂತ್ಯ. ಜಯಪ್ರಕಾಶ್, ಇದು ತಾರ್ಕಿಕ ಅಂತ್ಯಕ್ಕೆ ಸದ್ಯಕ್ಕಂತೂ ಬರುವ ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದ್ರೆ ಇದು ರಾಜಕೀಯ ಕೆಸರಾಟಕ್ಕೆ ಒಂದು ಕಾರಣವಾಗಿದೆ ಅಂತ ಹೇಳ್ಬೋದು. ಈಗ ಪೊನ್ನನ ಕೂಡ ಅದನ್ನ ಹೇಳ್ತಿದ್ದಾರೆ. ಅವರು ಡೆತ್ ನೋಟ್ ಇಲ್ಲ, ವಾಟ್ಸಪ್ ಅಲ್ಲಿ ಬರ್ದಿದ್ದಾರೆ. ಅವರು ಎಷ್ಟು ಹೊತ್ತಿಗೆ ಸುಸೈಡ್ ಮಾಡ್ಕೊಂಡಿದ್ದಾರೆ, ಯಾವ ಟೈಮಲ್ಲಿ ಇದು ವಾಟ್ಸಪ್ ಅಲ್ಲಿ ಬೇರೆ ಫಾರ್ವರ್ಡ್ ಆಗಿದೆ, ಅದನ್ನೆಲ್ಲ ತನಿಖೆಯಿಂದ ಗೊತ್ತಾಗುತ್ತೆ. ತನಿಖೆಗೆ ಮೊದಲೇ ಇವರು ಯಾಕೆ ಈ ರೀತಿ ಇದು ಮಾಡ್ತಾರೆ ಅಂತ ಹೇಳುವಂಥದ್ದು. ಮತ್ತೆ KG ಬೋಪಯ್ಯ ವಿರುದ್ಧ ಅವರು ನಿನ್ನೆ ಒಂದು ತೀವ್ರ ವಾಗ್ದಾಳಿ ಮಾಡಿದ್ದಾರೆ. ಯಾಕೆಂದ್ರೆ ತನಿಖಾಧಿಕಾರಿಗಳಿಗೆ ಕರೆ ಮಾಡಿ ಇದು ಒತ್ತಡವನ್ನು ಹೇರಿದ್ದಾರೆ KG ಬೋಪಯ್ಯ ಅಂತ ಹೇಳುವಂಥದ್ದು ಪೊನ್ನನವರಿಗೆ ಆರೋಪ ಮಾಡಿರುವಂಥದ್ದು. ನಿನ್ನೆ ನಾವು ನಮ್ಮದೇ ಸರ್ಕಾರ ಇದೆ, ನಮ್ಮದೇ ಅಧಿಕಾರ ಇದೆ, ನಾವು ಇದುವರೆಗೂ ಯಾರಿಗೂ ಕರೆ ಮಾಡಿಲ್ಲ ಈ ಬಗ್ಗೆ. ಆದರೆ ಬೋಪಯ್ಯ ಅವರು ಹೇಳಿದ್ದಾರೆ. ಅಂದರೆ ಬೋಪಯ್ಯನವರು ಮತ್ತೆ ವಿರಾಜಪೇಟೆ MLA ಟಿಕೆಟ್ ಸಿಗುತ್ತೆ ಅಂತ ಕನಸು ಕಾಣ್ತಿದ್ದಾರೆ. ಅವರು ಈಗಾಗಲೇ ನಿವೃತ್ತಿ ಘೋಷಣೆ ಮಾಡಿದ್ದಾರೆ BJP ಅವರು ಅವರಿಗೆ ಅಂತ ಹೇಳುವಂಥದ್ದು ಒಂದು ಇದು ಮಾಡಿದ್ದಾರೆ. ಅದಕ್ಕೆ ಪ್ರತಿಯಾಗಿ ಇವತ್ತು BJP ಅವರು ಅವ್ರು ಕೌಂಟರ್ ಕೊಡಲಿಕ್ಕೆ ಒಂದು ಪತ್ರಿಕಾಗೋಷ್ಠಿ 11:30 ಗಂಟೆಗೆ ಪತ್ರಿಕಾಗೋಷ್ಠಿ ಕರೆದಿದ್ದಾರೆ. KG ಬೋಪಯ್ಯ ಕೂಡ ಪತ್ರಿಕಾಗೋಷ್ಠಿಗೆ ಬರ್ತಾರೆ. ಮತ್ತೆ ನಾಡಿದ್ದು 9ಕ್ಕೆ ಇಲ್ಲಿ ಮತ್ತೆ BJP ಪ್ರತಿಭಟನೆ ಇದೆ. BJP ರಾಜ್ಯಾಧ್ಯಕ್ಷ ಪ್ರತಿಭಟನೆ ಇದೆ. ಅದರ ಬಗ್ಗೆ ಕೂಡ ಈ ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇಲ್ಲಿ